ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಥ ಆ್ಯಂಡ್ ಆಕಾಶ್ ಚಾನಲ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮನೆ ನೈಬರ್ಸು ಗಣಪತಿನ ಕಳಿಸ್ತಾ ಇದ್ದಾರೆ. ಸೊ ಅದರ ಆರತಿ ಮಾಡ್ತಾ ಇದ್ವಿ ಎಲ್ಲರೂ ಸೇರಿಬಿಟ್ಟು. ಸೊ ಚೆನ್ನಾಗಿ ಗಣಪತಿನ ಎಲ್ಲ ಆರತಿ ಮಾಡ್ತಾಯಿದ್ವಿ ಫ್ರೆಂಡ್ಸ್, ಎಲ್ಲರೂ ಸೇರಿಬಿಟ್ಟು, ನಾವು ನಮ್ಮನೆ ಎದುರಿಗಿರೋರು. ಸೊ ಎಲ್ಲ ನೋಡಿ ನನ್ನ ಮಗ ಹೇಗೆ ಇದನ್ನು ಮಾಡ್ತಾ ಇದ್ದಾನೆ, ಭಜನೆ ಬಾರಿಸ್ತಾ ಇದ್ದಾನೆ. ಸೊ ಇದು ಒಂಥರ ಹೊಸ ಥರ ಅನ್ನಿಸ್ತು ಫ್ರೆಂಡ್ಸ್. ಅಂದರೆ ಲೈಕ್ ಇವಾಗ ಗಣಪತಿನ ಕಳಿಸೋದು ಅಂದರೆ ಅದಕ್ಕೆ ಅಂತ ಒಂದು ಸ್ವಲ್ಪ ಇದು ಇರೋದಂತೆ ಫ್ರೆಂಡ್ಸ್. ಅಂದರೆ ಲೈಕ್ ಟ್ರೆಡಿಷನ್ ಅಂತ ಇರುತ್ತೆ ನೋಡಿ. ಇವಾಗ ಅದನ್ನು ಆ ಗಣಪತಿನ ತೊಗೊಂಡು ಕೆಳಗಡೆ ಅದನ್ನು ಸೇರೆಲ್ಲ ಇಟ್ಬಿಟ್ಟು ಒದಿಸ್ಬಿಟ್ಟು ಮನೆಯಲ್ಲೆಲ್ಲ ಇದೆಯಲ್ಲ ಅಲ್ಲೆಲ್ಲ ಹೋಗಿಬಿಟ್ಟು ಅದನ್ನು ತೋರಿಸ್ತಾರಂತೆ ಫ್ರೆಂಡ್ಸ್. ಈ ಗಣಪತಿನ ಕಳಿಸುವಾಗ ನಮ್ಮ ಸೈಡೆಲ್ಲ ಈ ಥರ ಇರಲ್ಲ, ಲೈಕ್ ಹಾಗೆ ಕಳಿಸ್ಬಿಡ್ತಾರೆ. ಬಟ್ ಇವ್ರದ್ದು ಒಂಥರ ಟ್ರೆಡಿಷನ್ ಇದಾಯಿತು ಫ್ರೆಂಡ್ಸ್. ಅಂದರೆ ಲೈಕ್ ಇಷ್ಟ ಆಯಿತು. ಸೊ ನೋಡಿ, ಅದನ್ನು ದೇವ್ರ ಮನೆಗೆ ತೋರಿಸೋದಾಗಲಿ, ಆಮೇಲೆ ಮನೆ ಎಲ್ಲೆಲ್ಲಿರುತ್ತಲ್ಲ ಅಲ್ಲೆಲ್ಲ ಗಣಪತಿನ ತೋರಿಸ್ತಾರೆ ಫ್ರೆಂಡ್ಸ್. ಅವರು ತೋರಿಸ್ಬಿಟ್ಟು ತೊಗೊಂಡು ಹೋಗೋದಿದೆ ಸರ್. ಇವಾಗ ಬೆಡ್ರೂಮ್ಗೆ ಹೋಗಿದ್ದಾರೆ ಫ್ರೆಂಡ್ಸ್. ಸೊ ಇವಾಗ ಅದನ್ನು ಬೆಡ್ರೂಮಿಂದ ತೊಗೊಂಡು ಬರ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಗಣಪತಿನ ತೋರಿಸ್ಕೊಂಡ್ಬಿಟ್ಟು ತುಂಬ ದೊಡ್ಡದಿತ್ತು ಫ್ರೆಂಡ್ಸ್. ಅದು ಮನೆ ಹೊರಗೆ ಹೋಗ್ತಾ ಅಲ್ಲೆಲ್ಲ ನೋಡಿ ಅದ್ರ ತಲೆ ಮೇಲೆ ಬಲೂನ್ನ ಇದು ಮಾಡಿದ್ರು. ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಅವರು. ಅದನ್ನೆಲ್ಲ ತೋರಿಸ್ಬಿಟ್ಟು ತುಂಬ ಹೆವಿ ಇದೆ ಫ್ರೆಂಡ್ಸ್, ಇದು ದೊಡ್ಡದಿದೆಯಲ್ಲ ಗಣಪತಿ. ಸೊ ನಮ್ಮ ಮನೆ ಎದುರುಗಡೆ ನಾವೆಲ್ಲ ಊರಲ್ಲೆಲ್ಲ ಇಟ್ಬಿಟ್ಟು 5 ಡೇಸಿಗೆ ಇದು ಮಾಡಿಬಿಡ್ತೀವಿ. ಸೊ ಇವರು ಅದನ್ನು 11 ದಿನ ಇಟ್ಟಿದ್ದಾರೆ ಫ್ರೆಂಡ್ಸ್. ಸೊ ನೋಡಿ, ಈ ಥರ ಕಾರಲ್ಲೆಲ್ಲ ಇಟ್ಕೊಂಡು ಮೆರವಣಿಗೆ ಮಾಡಿಕೊಂಡು ಚೆನ್ನಾಗೆಲ್ಲ ಪಟಾಕಿ ಹೊಡ್ಕೊಂಡು ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ನಮ್ಮನೆ ಎದುರಿಗೆ ಇರೋದ್ರಿಂದ ತುಂಬ ನಮಗೆ ಇದು ಮಾಡಿದರು. ಬರ್ತಾಯಿದ್ವಿ ನೋಡಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆ ಎದುರಿಗೆ ಅಂಕಲ್ ಆಂಟಿ ಅವ್ರ ಮನೆಗೆ ಹೋಗ್ತಾ ಇರೋದು. ಸೊ ಇವಾಗ ಬಂದ್ವಿ ಫ್ರೆಂಡ್ಸ್. ನಾವು ಇದಕ್ಕೆ ಗಣಪತಿ ಬಿಡೋದು ಒಂದು ಇದು ಇದೆ ಫ್ರೆಂಡ್ಸ್. ಇಲ್ಲಿ ಗೋವಾ ಎಸ್ ಹತ್ರ ಒಂದು ಹೊಂಡ ಇದೆ ಫ್ರೆಂಡ್ಸ್. ಇದು ನಿಷ್ಕಿನ್ ಹೊಂಡ ಅಂತ ಏನೋ ಅಂತಾರೆ ಫ್ರೆಂಡ್ಸ್ ಅದಕ್ಕೆ. ಸೊ ಅಲ್ಲಿ ಬಂದಿರೋದು ಇವಾಗ. ಸೊ ಚೆನ್ನಾಗಿ ತೊಗೊಂಡು ಬಂದು ಫ್ರೆಂಡ್ಸ್. ಅದನ್ನು ಬಿಟ್ಟು ಅಲ್ಲಿಟ್ಟು ತುಂಬ ರಶ್ ಇತ್ತು. ಸೊ ಸ್ವಲ್ಪ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. ಆಮೇಲೆ ನಮಗೆ ಅದು ಪ್ಲೇಸ್ ಸಿಕ್ತು ಫ್ರೆಂಡ್ಸ್, ಅದೆಲ್ಲ ಪೂಜೆ ಮಾಡೋದಕ್ಕೆ. ಸೊ ಅಲ್ಲಿಟ್ಬಿಟ್ಟು ಅಂಕಲ್ ಅದ್ರದ್ದು ಏನು ವಿಧಾನ ಇರುತ್ತಲ್ಲ ಫ್ರೆಂಡ್ಸ್, ಅದು ಪೂಜೆ ಮಾಡೋದು. ಸೊ ಅದನ್ನೆಲ್ಲ ಅವರೆಲ್ಲ ಫಾಲೋಅಪ್ ಮಾಡ್ತಾಯಿದ್ದಾರೆ ನೋಡಿ. ಸೊ ಅದೇನೇನು ಹಾಕಿರ್ತಾರೆ ಅದ್ರಲ್ಲಿ ತೆಗಿತಾ ಇದ್ದಾರೆ. ಆಂಟಿ ಆರತಿ ಇಟ್ಕೊಂಡಿದ್ದಾರೆ. ನಾನು ಈ ಸೈಡಲ್ಲಿ ಇಟ್ಕೊಂಡು ಇದು ಮಾಡ್ತಾಯಿದ್ದೆ. ನಮ್ಮದು ಬೆಳಗಾಮಲ್ಲಿ ಫ್ರೆಂಡ್ಸ್ ತುಂಬ ಗಣಪತಿ ತುಂಬ ಜೋರಾಗುತ್ತೆ. ಮನೆಯಲ್ಲಿ ಸಮೇತ ಎಲ್ಲ 11 ದಿನಕ್ಕೇ ಬಿಡೋದು ಫ್ರೆಂಡ್ಸ್ ಎಲ್ಲರೂ. ನೋಡಿ ಅಂಕಲೆಲ್ಲ ಆರತಿ ಮಾಡ್ತಾ ಇದ್ದಾರೆ. ಸೊ ಅದು ಆರತಿ ಮಾಡಿಬಿಟ್ಟು ಆಮೇಲೆ ನೈವೇದ್ಯ ತೋರಿಸ್ಬಿಟ್ಟು ಪ್ರಸಾದ ಹಾಕಿಬಿಟ್ಟು ಬಿಡೋದಕ್ಕಿಂತ ಮುಂಚೆ ಇದೆಲ್ಲ ಮಾಡೋದು ಒಂದು ಟ್ರೆಡಿಷನ್ ಇದೆ ಫ್ರೆಂಡ್ಸ್. ಸೊ ಪೂಜೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಆಮೇಲೆ ಎಲ್ಲರೂ ಬಂದು ಇದನ್ನು ಮಾಡ್ತಾಯಿದ್ದಾರೆ, ಇನ್ನೂ ಒಬ್ಬೊಬ್ಬರೇ ನಮಸ್ಕಾರ ಮಾಡ್ತಾಯಿದ್ದಾರೆ. ಸೊ ಇವಾಗ ದೇವ್ರನ್ನ ತೊಳಿತಾ ಇದ್ದಾರೆ ಫ್ರೆಂಡ್ಸ್, ನೀರು ಹಾಕಿಬಿಟ್ಟು. ಸೊ ಅಭಿಷೇಕ ಅಂತಾರಲ್ಲ ಲೈಕ್ ಆ ಥರ ಇದನ್ನು ಮಾಡಿಬಿಟ್ಟು ಮತ್ತೆ ಒಂದು ಸಲ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿಬಿಟ್ಟು ಸೊ ಆರತಿ ಎಲ್ಲ ಮಾಡಿಬಿಟ್ಟು ಕಿವಿಲಿ ಏನೋ ಕೇಳ್ಕೊತಾರಂತೆ ಫ್ರೆಂಡ್ಸ್ ಇವರು. ಅದೊಂಥರ ಏನೋ